ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಶರಣ ಬಂಧುಗಳಿಗೂ ಶರಣೋ ಶರಣಾರ್ಥಿ. ಇವತ್ತಿನ ದಿವಸ ನಾವು ನೀವು ಕೂಡಿ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ ಮಾತಾಡೋಣ. ನಮ್ಮ ಬಂಧುಗಳು ಅಂದ್ರೆ ಯಾರು, ನಮ್ಮೋರು ಯಾರು ಅಂತ ಅನ್ನೋ ಪ್ರಶ್ನೆಗೆ ಬಸವಣ್ಣನವ್ರು ಏನ್ ಹೇಳ್ತಾರ ಅಂತ ತಿಳ್ಕೊಳ್ಳೋಣ. ಹಂಗಾದ್ರ ಬನ್ನಿರಿ ಶುರು ಮಾಡೋಣ. ಮೊದಲಿಗೆ ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳ್ರಿ. ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರವಾದಡೇನು, ಲಿಂಗ ಸಾಹಿತ್ಯರಲ್ಲದವರ ಎನ್ನವರೆನ್ನೆಯ್ಯ, ನಂಟು ಭಕ್ತಿ ನಾಯಕ ನರಕ, ಕೂಡಲ ಸಂಗಮ ದೇವ. ಆಹಾ, ಏನ್ ಮಾತ್ ಹೇಳ್ಯಾರ ನೋಡ್ರಿ ಬಸವಣ್ಣನವರು. ಈ 4 ಸಾಲಲ್ಲೇ ಇಡೀ ಬದುಕಿನ ಸತ್ಯವನ್ನ ಹಿಡಿದಿಟ್ಟಂಗದ ನೋಡ್ರಿ. ಬಸವಣ್ಣವರು ಮೊದಲನೇ ಸಾಲಲ್ಲೇ ನಮ್ ತಲಿಗೊಂದು ಗುಗ್ಗುಳಿಟ್ಬಿಟ್ರು. ಅಣ್ಣ ತಮ್ಮ ಹೆತ್ತಯ್ಯ ಗೋತ್ರವಾದಡೇನು ಅಂದ್ರ ಹುಟ್ಟಿನಿಂದ ಬಂದಾರಂತ ಅಣ್ಣ ತಮ್ಮ ಅಪ್ಪ ನಮ್ಮ ಮನೆತನದವರು ಇವರೆಲ್ಲ ನಮ್ಮ ಬಂಧುಗಳಾದ್ರೂ ಏನೂ ಪ್ರಯೋಜನ ಇಲ್ಲ ಅಂಟಾರ. ನಮ್ಗೆನ್ನಾರ ಗಲಿಬಿಲಿ ಆಗ್ತದ ಅಲ್ಲೇನ್ರಿ? ಇವರೆಲ್ಲ ನಮ್ಮೋರಲ್ಲ ಅಂದ್ರ ಹಂಗಾದ್ರೆ ಮತ್ ಯಾರು ನಮ್ಮೋರು? ಈ ಪ್ರಶ್ನೆನೇ ನಮ್ಮನ್ನ ಆಳವಾದ ವಿಚಾರಕ್ಕೆ ತಳ್ತದ. ಇಲ್ಲೇ ನೋಡ್ರಿ, ಬಸವಣ್ಣನವರ ಮಾತಿನ ತಿರುಳು ನಮಗೆ ಸಿಗ್ತದ. ಒಂದ್ ಕಡೆ ಲೌಕಿಕ ಸಂಬಂಧ ಅಂದ್ರೆ ರಕ್ತ ಹಂಚಿಕೊಂಡು ಹುಟ್ಟಿನಿಂದ ಬಂದಿದ್ದು, ಇನ್ನೊಂದ್ ಕಡೆ ಆಧ್ಯಾತ್ಮಿಕ ಸಂಬಂಧ ಅಂದ್ರೆ ನಮ್ಮ ವಿಚಾರ, ನಮ್ಮ ಗುಣ, ನಮ್ಮ ನಡವಳಿಕೆ ಒಂದೇ ಆಗಿರೋರ ಜೊತೆ ಇರೋ ಸಂಬಂಧ. ಬಸವಣ್ಣರು ಎರಡನೇದಕ್ಕೆ ಅಂದ್ರೆ ಗುಣದ ಸಂಬಂಧಕ್ಕೆ ಜಾಸ್ತಿ ಬೆಲೆ ಕೊಡ್ತಾರ. ಹಂಗಾದ್ರೆ ಆ ಲಿಂಗ ಸಾಹಿತ್ಯರು ಅಂದ್ರೆ ಯಾರು? ಇದೇ ನೋಡ್ರಿ ಈ ವಚನದಾಗಿರೋ ಬಹುಮುಖ್ಯವಾದ ಮಾತು. ಲಿಂಗ ಸಾಹಿತ್ಯರು ಅಂದ್ರೆ ಬರೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋರು ಅಂತ ಅಷ್ಟೇ ಅಲ್ಲ. ಯಾರು ತಮ್ಮ ಬದುಕಿನಾಗ ಸತ್ಯ, ನ್ಯಾಯ, ಕರುಣೆ, ಸಮಾನತೆ ಅನ್ನೋದನ್ನ ಇಟ್ಕೊಂಡಿರ್ತಾರಲ್ಲ ಅವರೇ ನಿಜವಾದ ಲಿಂಗ ಸಾಹಿತ್ಯರು. ಇವರೇ ನಮ್ಮ ನಿಜವಾದ ಬಂಧುಗಳು ಅನ್ನೋದು ಬಸವಣ್ಣನವರ ಮಾತು. ಒಂದು ವಿಚಾರ ಮಾಡ್ರಿ, ಊರಿಗೆ ಹೊಂಟಿರ್ತೀರಿ, ರಾತ್ರಿ ಹೊತ್ತು ಬಸ್ ತಪ್ಪಿ ಹೋಗಿರ್ತದ, ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಂಗಿಲ್ಲ. ಅವಾಗ ಯಾರೋ ಒಬ್ಬ ಅಪರಿಚಿತ ಅಪ್ಪಾಜಿ ಬಂದು, ಯಪ್ಪ ಯಾಕೆ ಚಿಂತೆ ಮಾಡ್ತಿ, ಬಾ ನಮ್ಮನೆಗೆ ಬಿಸಿ ಬಿಸಿ ರೊಟ್ಟಿ ಅದಾವು, ತಿಂದು ಮಲ್ಕೋ, ಬೆಳಗ್ಗೆ ರೋಗು ಅಂತಾರ. ಅವ್ರು ನಮ್ಮ ಜಾತಿಯವರ ಅಲ್ಲ, ನಮ್ಮ ಬಳಗದವರ ಅಲ್ಲ, ಆದ್ರೂ ಅವ್ರ ಮನಸ್ಸಾಗ ಕರುಣೆ ಐತಿ, ಸೇವಾ ಮನೋಭಾವ ಐತಿ. ಆಗ ಅನಿಸ್ತದ ಇವರೇ ನೋಡಪ್ಪ ನಮ್ಮ ನಿಜವಾದ ಬಂಧುಗಳು ಅಂತ. ಅವರೇ ಬಸವಣ್ಣ ಹೇಳಿದ ಲಿಂಗ ಸಾಹಿತ್ಯರು. ಈ ಮಾತ್ ಕೇಳಿದ್ರ ಸ್ವಲ್ಪ ಎದಿ ಜಲ್ ಅಂತದ ಅಲ್ರಿ? ನಂಟು ಭಕ್ತಿ ನಾಯಕ ನರಕ ಅಂದರ ನಮ್ಮವರು, ನಮ್ಮ ಸಂಬಂಧಿಕರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಕುರುಡಾಗಿ ಹೊಗಳೋದು, ಬೆಂಬಲಿಸೋದು ನರಕಕ್ಕೆ ದಾರಿ ಅಂತ. ಇಲ್ಲಿ ನರಕ ಅಂದ್ರೆ ಸತ್ತ ಮೇಲೆ ಹೋಗೋ ಜಾಗ ಅಲ್ರಿ, ನಾವು ಬದುಕಿದ್ದಾಗಲೇ ನಮ್ಮ ಮನಸ್ಸಾಗ ಶುರುವಾಗೋ ಕಿಚ್ಚು. ಈ ನರಕ ಅಂದ್ರೆ ಹೆಂಗಿರ್ತದ? ನಮ್ಮೋನಂದ ಮೇಲೆ ಅವ ಎಂತ ತಪ್ಪು ಮಾಡಿದ್ರು ಸರಿ ಅನ್ನೋದು, ಬೇರೆಯವ್ರು ಎಷ್ಟೇ ಒಳ್ಳೇದು ಮಾಡಿದ್ರು ಅವ್ರನ್ನ ತುಳಿಯೋದು. ಇಂಥ ಸ್ವಾರ್ಥದಾಗ ಬಿದ್ಮೇಲೆ ಸತ್ಯ, ನ್ಯಾಯ ಎಲ್ಲ ಮರೆತು ಹೋಗ್ತದ. ನೋಡ್ರಿ, ಇದೇ ನಿಜವಾದ ನರಕ. ಮನಸ್ಸಿಗೆ ಸಮಾಧಾನನೇ ಇರಂಗಿಲ್ಲ. ಇದನ್ನೇ ಬಸವಣ್ಣವರು ಬಹಳ ಖಡಕ್ಕಾಗಿ ಹೇಳಾರೆ. ಇಂಥ ಸ್ವಾರ್ಥದ ನರಕದಿಂದ ಹೊರಗೆ ಬರೋಕೆ ಶರಣರ ವಿಚಾರಗಳೇ ನಮಗೆ ದಾರಿ. ಅದಕ್ಕೆ ನೋಡ್ರಿ, ಇಂಥ ಒಳ್ಳೆ ಮಾತುಗಳನ್ನ ಎಲ್ಲರಿಗೂ ತಲುಪಿಸಬೇಕು ಅನ್ನೋದು ನಮ್ಮದೊಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ರ ನಮಗೊಂದು ಆನೆ ಬಲ ಬಂದಂಗ ಆಗ್ತದ. ಮಾಡ್ಬೇಕಾಗಿದ್ದಿಷ್ಟೇ, ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಒಂದ್ಸಲ ಒತ್ತಿದರೆ ಸಾಕು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಕೊನೆಗೆ ಬಸವಣ್ಣವರು ಕೂಡಲ ಸಂಗಮ ದೇವ ಅಂತಾರ. ಅದು ಬರೇ ದೇವರ ಹೆಸರಲ್ಲ, ಅದು ಪರಮ ಸತ್ಯ. ಆ ದೊಡ್ಡ ಸತ್ಯದ ಮುಂದ ಈ ಅಣ್ಣ ತಮ್ಮ, ಜಾತಿ, ಗೋತ್ರ, ನಮ್ಮವರು ಬೇರೆಯವರು ಅನ್ನೋ ಭೇದ ಭಾವಗಳೆಲ್ಲ ಏನಿಲ್ಲ, ಎಲ್ಲ ಸುಳ್ಳು. ಅಲ್ಲಿ ಲೆಕ್ಕಕ್ಕೆ ಬರೋದು ಒಂದೇ, ನಮ್ಮ ಗುಣ ಮತ್ತು ನಮ್ಮ ನಡತೆ. ಹಂಗಾದ್ರೆ ಈ ಇಡೀ ವಚನದ ತಿರುಳು ಇಷ್ಟೇ ನೋಡ್ರಿ. ನಮ್ಮ ನಿಜವಾದ ಸಂಬಂಧ ರಕ್ತದಿಂದ ಬರೋದಲ್ಲ, ಅದು ನಮ್ಮ ಒಳ್ಳೆಯ ಗುಣದಿಂದ ಬರ್ತದೆ. ಯಾರಲ್ಲಿ ಒಳ್ಳೆ ಗುಣಗಳದಾವಲ್ಲ ಅವರೇ ನಮ್ಮ ನಿಜವಾದ ಬಂಧುಗಳು ಅಷ್ಟೇ. ಈ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮೊದಲು ನಾವೆಲ್ಲರೂ ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ಬದುಕಿನಾಗ, ನಮ್ಮ ಕಷ್ಟದಾಗ ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಪ್ರೀತಿ, ಕರುಣೆ ತೋರಿಸಿ ನಮ್ ಜೊತೆ ಬಂದು ನಿಂತ ಆ ನಿಜವಾದ ಲಿಂಗ ಸಾಹಿತ್ಯರು ಯಾರು? ಒಂದು ಕ್ಷಣ ವಿಚಾರ ಮಾಡ್ರಿ. ಮತ್ತೊಂದು ವಚನದ ಜೊತೆ ಮತ್ತೆ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ.